ಸ್ನೇಹಿತರೆ, ಇವಾಗ ನಿಜವಾದ ಕತೆ ಶುರುವಾಗೋದು. ಸೊ ಮಣಿಯವರು ಹರೀಶ್ನ ಬಾಲ್ಯ ಗೆಳೆಯ ಆಗಿರ್ತಾನೆ. ಅಂದರೆ ವಿಜಯ್ ಕುಮಾರ್ಗೂ ಮುಂಚೆ ಹರೀಶ್ ಅವರು ಮಣಿಯವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾರೆ. ಜೊತೆಯಲ್ಲೇ ಸ್ಕೂಲ್ಗೆ ಹೋಗಿರ್ತಾರೆ, ಕಾಲೇಜ್ ಮುಗಿಸಿರ್ತಾರೆ. ಸೊ ಹಾಗಾಗಿ ಈ ಹರೀಶ್ ಯಾರು ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ವಿಜಯ್ ಕುಮಾರ್ ಅವರಿಗೆ ತಮ್ಮ ಆಟೋವನ್ನು ಮಾರಿದಂತಹ ವ್ಯಕ್ತಿ ಹರೀಶ್ ಅವರು. ಸೊ ಹರೀಶ್ ಅವರ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ವಿಜಯ್ ಕುಮಾರ್ ಹತ್ರ. 1981ರಲ್ಲಿ ಹರೀಶ್ ಅವರ ಮದುವೆ ಆಗಿರುತ್ತೆ. ತಮ್ಮದೇ ಆದಂತಹ ಮಾವನ ಮಗಳು, ಅಂದರೆ ಸೋದರ ಮಾವನ ಮಗಳ ಜೊತೆ. ಮಾವನ ಮಗಳು ಹೇಗಿರ್ತಾಳೆ ಅಂತ ಹೇಳಿದ್ರೆ, ನೋಡೋದಕ್ಕೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕುರುಪಿ ಆಗಿರ್ತಾರೆ. ಆದರೆ ಸೋದರ ಮಾವ ತುಂಬಾ ದುಡ್ಡಿರುವಂಥ ವ್ಯಕ್ತಿ, ಜಮೀನಿರುವಂತಹ ವ್ಯಕ್ತಿ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಹರೀಶ್ ಅವರ ತಂದೆ ತಾಯಿ ಇವನಿಗಿಷ್ಟ ಇಲ್ಲ ಅಂತ ಹೇಳಿದ್ರು. ಇಲ್ಲ, ನಿನ್ನ ಮದುವೆ ಆದರೆ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಕೋಮಲ ಅನ್ನುವಂಥ ಆಕೆ, ಅವರ ಸೋದರ ಮಾವನ ಮಗಳ ಹೆಸರು ಕೋಮಲ, ಆಕೆಯನ್ನು ಮದುವೆ ಮಾಡಿ ಸಂಸಾರ ಮಾಡೋದಕ್ಕೆ ಒತ್ತಾಯ ಮಾಡ್ತಿರ್ತಾರೆ. ಆದರೆ ಹರೀಶ್ ಅವ್ರಿಗೆ ಇಷ್ಟ ಆಗಿಲ್ಲದೆ ಇರುವಂಥ ಕಾರಣ ಗಂಡ ಹೆಂಡತಿ ದಾಂಪತ್ಯ ಜೀವನ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಕೋಮಲಾ ಅವ್ರಿಗೆ ಹರೀಶ್ ಅವ್ರ ಮೇಲೆ ಎಷ್ಟು ಪ್ರೀತಿ ಇರುತ್ತೆ ಅಂತಂದರೆ, ತನ್ನ ಗಂಡ ಏನೇ ಮಾಡಿದ್ರೂ ಅದನ್ನು ಆಕ್ಸೆಪ್ಟ್ ಮಾಡುವಂಥ ಒಂದು ಮನಸ್ಥಿತಿಯಲ್ಲಿ ಕೋಮಲಾ ಅವರು ಇರ್ತಾರೆ. ಏನೇ ಅಂತ ಹೇಳಿದ್ರೆ ಏನೇ ಆಗಿರ್ಬೋದು. ತನ್ನ ಗಂಡ ಬೇರೆಯೊಬ್ಬರ ಒಂದು, ಹರೀಶ್ಗೆ ಸ್ವಲ್ಪ ಹೆಂಡತಿ ಮೇಲೆ ಆಸೆ ಇಲ್ಲದೆ ಇರೋದ್ರಿಂದ ಬೇರೆ ಹೆಂಗಸರ ಸವಾಸ ಇರುತ್ತೆ, ತಮ್ಮ ಗರ್ಲ್ ಫ್ರೆಂಡ್ ಇರ್ತಾರೆ. ಅದೆಲ್ಲ ಗೊತ್ತಿದ್ರೂ ಕೂಡ ತನ್ನ ಗಂಡನ ಖುಷಿನೇ ನನ್ನ ಖುಷಿ, ನಾನು ಪ್ರೀತಿ ಮಾಡೋರು ಯಾವಾಗಲೂ ಚೆನ್ನಾಗಿರಬೇಕು ಅನ್ನುವಂಥ ಮನಸ್ಥಿತಿ ಕೋಮಲಾ ಅವ್ರದ್ದಾಗಿರೋದ್ರಿಂದ ಅವರು ಯಾವುದೇ ರೀತಿ ಅಡ್ಡಿ ಮಾಡ್ತಾ ಇರೋದಿಲ್ಲ. ಸೊ ಕ್ರಮೇಣ ಹರೀಶ್ಗೂ ಕೂಡ ಕೋಮಲಾ ಮೇಲೆ ಪ್ರೀತಿ ಬರೋದಕ್ಕೆ ಶುರು ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ತಾಳ್ಮೆ ಮತ್ತು ಹೊಂದಾಣಿಕೆ ಸ್ವಭಾವವನ್ನು ನೋಡಿಕೊಂಡು ಮನಸ್ಸೋತಂತಹ ನಮ್ಮ ಹರೀಶು ಪ್ರೀತಿಯನ್ನು ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆ ಪ್ರೀತಿಯಿಂದ ಇರಬೇಕಾದ್ರೆ ಕೋಮಲಾ ಅವರು ಹರೀಶ್ ಅವ್ರಿಗೆ ಒಂದು ಪ್ರೀತಿಯ ಕಾಣಿಕೆಯಾಗಿ ತಮ್ಮ ಆಟೋ ಬಿಸ್ನೆಸ್ ಆಗಿರೋದ್ರಿಂದ ಒಂದು ಆಟೋವನ್ನು ಕೂಡ ತಮ್ಮ ತವ್ರ ಮನೆಯಿಂದ ತರಿಸಿ ಕೊಡಿಸ್ತಾರೆ. ಆ ಆಟೋವನ್ನು ಹರೀಶ್ ಅವರು ಓಡಿಸ್ಕೊಂಡು ತುಂಬ ಖುಷಿಯಾಗಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಹಾಗೆಯೇ ತಮ್ಮ ಪ್ರೀತಿಯ ಕಾಣಿಕೆಯಾಗಿ ಒಂದೇ ವರ್ಷದಲ್ಲಿ ಒಂದು ಮುದ್ದಾದ ಹೆಣ್ಣು ಮಗುವಿನ ಜನನ ಕೂಡ ಇವರಿಬ್ಬರಿಗಾಗುತ್ತೆ. ಆದರೆ ಹರೀಶ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಮಗು ಆಯಿತು ಅಂತ ಖುಷಿ ಪಡೋದಕ್ಕಿಂತ ಹೆಣ್ಣು ಮಗು ಆಯಿತು ಅಂತ ತುಂಬಾ ದುಃಖಪಟ್ಟು ಬೇಜಾರು ವ್ಯಕ್ತಪಡಿಸ್ತಾನೆ. ಸೊ ಅನ್ಯಾಯವಾಗಿ ಒಂದು ಗಂಡು ಮಗು ಹೆತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಹೆಣ್ಮಗು ಹೆತ್ತಿದೆಯಾ ಅಂತ ಚುಚ್ಚು ಮಾತಾಡೋದು, ಮತ್ತೆ ಅದೇ ಜಗಳ, ಅದೇ ರೀತಿ ಕಲಹ ಕುಟುಂಬದಲ್ಲಿ ಶುರು ಆಗುತ್ತೆ. ನನಗೆ ನೀನು ಬೇಡ, ನೀನು ಇಲ್ಲಿಂದ ಹೋಗ್ಬಿಡು, ನೀನು ಅಟ್ಲೀಸ್ಟ್ ಹೋದರೆ ನಾನು ಬೇರೆ ಮದುವೆ ಆಗಿ ಅವಳಿಂದ ಅಟ್ಲೀಸ್ಟ್ ಗಂಡು ಮಗು ಹುಟ್ಟಬಹುದು ಅಂತ ಈ ರೀತಿ ಚುಚ್ಚು ಕೊಂಕು ಮಾತುಗಳನ್ನ ಹೇಳಬೇಕಾದ್ರೆ ಕೋಮಲಾ ಮನಸ್ಥಿತಿ ಹೇಗಿರುತ್ತೆ, ನಾನು ಆಗಲೇ ಹೇಳಿದಾಗೆ ತನ್ನ ಪ್ರೀತಿ ಇದೇ ಅಲ್ವಾ ಹೇಳೋದು, ನಾವು ಪ್ರೀತಿ ಮಾಡೋರು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ತ್ಯಾಗಕ್ಕೆ ಸಿದ್ಧವಾಗಿರಬೇಕು ಅಂತ. ಹಾಗೆ ಕೋಮಲಾ ಕೂಡ ಆ ಮನಸ್ಥಿತಿ ಆಗಿತ್ತು ಅವ್ರಿಗೆ. ತನ್ನ ಗಂಡ ನನ್ನಿಂದ ಖುಷಿ ಪಡ್ತಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲೇ ಇರಲಿ ಅಂತ ಹೇಳಿಬಿಟ್ಟು ತಮ್ಮ ತವ್ರ ಮನೆಗೆ ಹೋಗ್ಬಿಡ್ತಾರೆ ಕೋಮಲಾ ಅವರು. ಸೊ ಕೋಮಲಾ ಅವರು ಹೋಗ್ತಿದ್ದಂಗೆ ಹರೀಶ್ ಅವರಿಗೆ ಮತ್ತೊಂದು ಅಫೇರ್ ಇರುತ್ತೆ. ಆ ಅಫೇರ್ ಇದ್ದಂತಹ ವ್ಯಕ್ತಿಗೆ ಇವರು ಮದುವೆ ಆಗ್ತಾರೆ. ತವ್ರ ಮನೆಯವರು ಕೋಮಲಾ ಅವ್ರಿಗೆ ಎಷ್ಟೇ ಹೇಳಿದ್ರು ಕೂಡ ಇವನ ಮೇಲೆ ಕೇಸ್ ಹಾಕು, ಡಿವೋರ್ಸ್ ಮಾಡಿದೆ, ಹೇಗೆ ಮದುವೆ ಆದಂತ, ಆದರೂ ಕೂಡ ತಲೆ ಕೆಡಿಸ್ಕೊಳ್ದೇ ಇರ್ತಕ್ಕಂತಹ ಕೋಮಲಾ, ಇರಲಿ ನನ್ನ ಗಂಡ ಖುಷಿಯಾಗಿರೋದಷ್ಟೇ ನನಗೆ ಮುಖ್ಯ, ಅವಳ ಜೊತೆ ಖುಷಿಯಾಗಿದ್ದಾನೆ ಅಂತ ಹೇಳಿದ್ರೆ ಖುಷಿಯಾಗಿರಲಿ ಅಂತ ಹೇಳ್ತಾ ಜೀವನ ಹೀಗೆ ಕಳೆಯುತ್ತೆ. ಹೀಗೆ ಒಂದು 6 ತಿಂಗಳು ಆಗ್ತಿದ್ದಂಗೆ ಕೋಮಲಾ ಅವ್ರಿಗೆ ಮತ್ತೊಂದು ವಿಚಾರ ತಿಳಿದು ಬರುತ್ತೆ. ಅದೇ ಕೋಮಲಾ ಅವ್ರಿಗೆ ಟ್ಯೂಬರ್ಕ್ಯುಲೋಸಿಸ್ ಅಟ್ಯಾಕ್ ಆಗುತ್ತೆ, ಅಂದರೆ TB ಅಟ್ಯಾಕ್ ಆಗುತ್ತೆ. ಸೊ ಅದಕ್ಕೆ ಸ್ನೇಹಿತರೆ ಹೇಳೋದು ಕಲಿಯುಗ ಅಂಥೇಳಿ. ಈಗ ಒಳ್ಳೆ ಮನಸ್ಥಿತಿ, ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಒಂದು ಮಾತಿದೆ. ಸೊ ಒಳ್ಳೇದು ಮಾಡೋರಿಗೆ ಯಾವಾಗಲೂ ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಇದೊಂದು ನೈಜ ಘಟನೆ, ಉದಾಹರಣೆಯಾಗಿ ನಾವು ತಗೋಬೋದು. ಸೊ ಕ್ರಮೇಣ TB ಆಗಿನ ಕಾಲಕ್ಕೆ ದೊಡ್ಡ ಮಟ್ಟದ ಕಾಯಿಲೆ, ಅದಕ್ಕೆ ಅಂಥ ಚಿಕಿತ್ಸೆಗಳಿರಲಿಲ್ಲ, ಅದೊಂಥರ ಮಾರಣಾಂತಿಕ ಕಾಯಿಲೆ ಅಂತಲೇ ಹೇಳ್ಬೋದು. ಹಾಗೆ ದಿನ ಕಳೀತಾ ಇದ್ದಂಗೆ ಕೋಮಲಾ ಅವರ ಒಂದು ಪರಿಸ್ಥಿತಿ ಏನಿದೆ ತುಂಬ ಹದಗೆಡೋದಕ್ಕೆ ಶುರು ಆಗುತ್ತೆ. ಆ ಟೈಮಲ್ಲಿ ಕೋಮಲಾ ಅವ್ರಿಗೆ ಒಂದೇ ಒಂದು ಆಸೆ ಹೇಳ್ಕೊತಾರೆ ಅವರ ತಂದೆ ಬಳಿ. ಹರೀಶ್ ಅವ್ರಿಗೆ ಒಂದು ಸತಿ ಕರೆಸಿ ನಾನು ನೋಡಲೇಬೇಕು, ನನಗೆ ತುಂಬ ಬೇಜಾರಾಗ್ತಾ ಇದೆ, ಕೊನೆ ಆಸೆ ಅಂತ ಆದರೂ ಕನ್ಸಿಡರ್ ಮಾಡಿ ಅವ್ರು ಬಂದು ನನ್ನನ್ನು ನೋಡಲಿ ಅಂತ ಎಷ್ಟೇ ಅಂಗಲಾಜು ಬೇಡ್ಕೊಂಡ್ರು ಕೂಡ ಅವ್ರ ತಂದೆಯವರು ಕೂಡ ಹೋಗಿ ಕೇಳ್ಕೊತಾರೆ. ಎಷ್ಟೇ ಕೇಳ್ಕೊಂಡ್ರು ಕೂಡ
ಹರೀಶ್ನ ಮನಸ್ಸು ಮನುಷ್ಯತ್ವ ಇಲ್ಲದೆ ಇರುವಂಥ ಕಲ್ಲಾಗ್ಬಿಟ್ಟಿರುತ್ತೆ. ಇಲ್ಲ, ನನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಹೋಗೋದೇ ಇಲ್ಲ. ಒಂದು ದಿನ ಕೋಮಲ ಅವರು ತಮ್ಮ ಕೊನೆ ಉಸಿರನ್ನ ಎಳೆದೇ ಬಿಡ್ತಾರೆ. ಅಂದರೆ ಕೋಮಲ ಅವರು ಹೋಗ್ಬಿಡ್ತಾರೆ. ಸೊ ಕೋಮಲ ಅವರು ತೀರ್ಕೊಂಡು ಸರಿಸುಮಾರು 3 ತಿಂಗಳಾಗ್ತಾ ಬರುತ್ತೆ. 3 ತಿಂಗಳು ಆಗ್ತಿದ್ದಂಗೆ ಹರೀಶ್ಗೆ ವಿಚಿತ್ರ ಘಟನೆಗಳು ಅನುಭವಕ್ಕೆ ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಹರೀಶ್ ತನ್ನ 2ನೇ ಹೆಂಡತಿ ಜೊತೆ ಸುಖವಾಗಿ ಸಂಸಾರ ಮಾಡ್ತಾ ಇರ್ತಾನೆ. ಕೋಮಲ ಅವರು ಇದ್ದಂತಹ ಮನೆ ಅಂದರೆ ಗಂಡನ ಮನೆಯಲ್ಲಿ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಡೀತಾ ಹೋಗುತ್ತೆ. ಅಂದರೆ ರಾತ್ರಿ ಗಂಡ ಹೆಂಡತಿ ಒಂದು ಮಂಚದಲ್ಲಿ ಮಲಗಿರ್ತಾರೆ. ಬೆಳಗಾಗುವಷ್ಟೊತ್ತಿಗೆ ಹೆಂಡತಿ ಮನೆಯಿಂದ ಆಚೆ ಮಲಗಿರ್ತಾಳೆ. ಇದು 1 ದಿನ 2 ದಿನ ನಡೆಯುತ್ತೆ. ಯಾಕೆ ಹೀಗೆ ನಡೀತಿದೆ ಅಂತ ಅಂದಾಗ ಅವರಿಗೆ ಎಲ್ಲೋ ಒಂದು ಕಡೆ ಸಂದೇಹ ಬರುತ್ತೆ. ಇದು ಯಾವುದೋ ಒಂದು ಕೆಟ್ಟ ಆತ್ಮ ಅಥವಾ ಕೆಟ್ಟ ಗಾಳಿಯ ಸಹವಾಸ ಇರ್ಬೋದು, ಅಥವಾ ಯಾವುದೋ ಒಂದು ಆತ್ಮಗಳ ಕಾಟ ಇರ್ಬೋದು ಅಂತ. ಆಗ ಹರೀಶ್ ಅವರು ಒಬ್ಬ ಮಾಂತ್ರಿಕನನ್ನು ಭೇಟಿಯಾದಾಗ ಆ ಮಾಂತ್ರಿಕ ಪ್ರಶ್ನೆ ಹಾಕಿ ನೋಡಿದಾಗ ಅಲ್ಲಿ ಕಾಣುವಂಥದ್ದೇ ಹರೀಶ್ನ ಹೆಂಡತಿ ಕೋಮಲ. ಹಾಗಾಗಿ ಆ ಮಾಂತ್ರಿಕ ತನ್ನ ಮಂತ್ರವಿದ್ಯೆಯನ್ನು ಕೋಮಲ ಅವ್ರಿಗೆ ಕರೆಸಿ ವಿಚಾರ ಏನು ಅಂತ ಕೇಳಿದಾಗ ಗೊತ್ತಾಗುವಂಥ ವಿಚಾರ ಒಂದೇ: ಇವತ್ತು ನನಗೆ ನನ್ನ ಗಂಡನ ಮೇಲೆ ಯಾವುದೇ ರೀತಿ ಕೋಪ ಅಥವಾ ದ್ವೇಷ ಇಲ್ಲ. ಅವರು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು. ಆದರೆ ಆ ಮನೆ ಆಗಿರ್ಬೋದು, ಆ ಒಂದು ಮಂಚ ಆಗಿರ್ಬೋದು, ಅಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ನನಗೆ ಸೇರಿದ್ದು. ಆ ಮಂಚದ ಮೇಲೆ, ಆ ವಸ್ತುಗಳ ಮೇಲೆ ಬರೀ ನನ್ನ ಗಂಡ ಅಥವಾ ನನ್ನ ಮಗಳು ಮಾತ್ರ ಇರಬೇಕು. ಬೇರೆ ಯಾರೇ ಇದ್ದರೂ ಕೂಡ ನಾನು ಅವ್ರನ್ನ ಅಲ್ಲಿರೋದಕ್ಕೆ ಬಿಡೋದಿಲ್ಲ. ಅವ್ರನ್ನ ನಾನೇನು ಕೊಂದಿಲ್ಲ, ಆದರೂ ಕೂಡ ನಾನು ಅಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಆ ಮಾಂತ್ರಿಕ ಆ ವಿಚಾರವನ್ನು ಹರೀಶ್ಗೆ ಕನ್ವೆ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಕೋಮಲ ಪ್ರೇತಾತ್ಮ ಆಗಿದ್ದಾಳೆ. ಸೊ ವಿಚಾರ ತಿಳಿದಂತಹ ಹರೀಶ್ಗೆ ತುಂಬಾ ಬೇಜಾರಾಗುತ್ತೆ, ಜೊತೆಗೆ ಭಯನೂ ಆಗುತ್ತೆ. ಇದೇ ಯೋಚನೆಯಲ್ಲಿ ಒಂದಿನ ಆಟೋ ತೊಗೊಂಡು ಆಟೋ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಕೊಂಡು ಬೇಜಾರಿಂದ ಕೂತಿದ್ದಾಗ ತನ್ನ ಬಾಲ್ಯ ಗೆಳೆಯ ಅಂತ ಹೇಳಿದ್ರೆ, ನಾನು ಮಣಿ ಅಂತ ಹೇಳಿದ್ನಲ್ಲ, ಅವನು ಬಂದು ವಿಚಾರಿಸ್ತಾನೆ. ಇರುವಂತಹ ವಿಚಾರ ಹರೀಶ್ ಅವನಿಗೆ ತಿಳಿಸ್ತಾನೆ. ಮಣಿ ಕೂಡ ಏನು ಕಣಿಕರ ಪಡೋದಿಲ್ಲ. ಯಾಕಂತ ಹೇಳಿದ್ರೆ, ನೀನು ಮಾಡಿದಂತಹ ಏನಿದೆ, ನೀನು ಅಟ್ಲೀಸ್ಟ್ ಅವಳು ಕೊನೆಗಾಲದಲ್ಲಿ ನಿನ್ನ ನೋಡಬೇಕು ಅಂತಂದಾಗ ಹೋಗಿ ಒಂದಷ್ಟು ಒಳ್ಳೆ ಮಾತನ್ನು ಆಡಿದರೆ ಬಹುಶಃ ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವಳು ಈ ರೀತಿ ಆಗ್ತಾ ಇರಲಿಲ್ವೇನೋ. ನೀನು ಮಾಡಿದಂತಹ ತಪ್ಪದ್ದು ನೀನು ಅನುಭವಿಸ್ತಾ ಇದೆಯಾ, ಅನುಭವಿಸು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಸೊ ಮಣಿ ಹೇಳಿದಂತಹ ಈ ವಿಚಾರಗಳು ವಿಜಯ್ ಕುಮಾರ್ ಅವರಿಗೆ ಗೊತ್ತಾಗ್ತಿದ್ದಂಗೆ ಸಖತ್ ಸಿಟ್ಟು ಬರುತ್ತೆ ಹರೀಶ್ ಮೇಲೆ. ಅಲ್ಲ, ಹರೀಶ್ ಅಂತ ಹೇಳಿದ್ರೆ ನಾನು ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ, ಅವನು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅಂದ್ಕೊಂಡಿದ್ದೆ. ನಡೆದಿರುವಂತಹ ವಿಚಾರ ಏನು ಹೇಳಿದೆ, ದುಡ್ಡುಗೋಸ್ಕರ ಎಷ್ಟು ಬರುತ್ತೋ ಬರಲಿ ಅಂತ ಆಟೋವನ್ನು ಮಾಡಿ ನನ್ನ ಜೀವನನೇ ಹಾಳು ಮಾಡೋದಕ್ಕೆ ನೋಡ್ದ ಅಂಥೇಳಿ ತುಂಬ ಸಿಟ್ಟು ಬರುತ್ತೆ. ಮಣಿ ಏನೇ ಆಗಲಿ ನಾನು ಹರೀಶ್ನ ಮೀಟ್ ಮಾಡಬೇಕು, ಅವ್ನು ಎಲ್ಲಿದ್ದಾನೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಸರಿ, ನಾನು ನಿನಗೆ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಮಣಿ ವಿಜಯ್ ಕುಮಾರ್ ಹೇಳಿದಾಗ ಹೊರಡೋದಕ್ಕೆ ಸಿದ್ಧ ಆಗ್ತಾರೆ. ಆದರೆ ಅಷ್ಟರಲ್ಲಿ ನೆನಪಾಗುತ್ತೆ ನಿಂತು ಹೋಗಿದ್ದಂತಹ ಆಟೋ. ಬಾ, ನಾನು ನಿನಗೊಂದು ಕರೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿಂದ ಆಟೋ ತೊಗೊಂಡೇ ಹೋಗೋಣ ಅಂತ. ಆಗ ಮಣಿ ಹೇಳ್ತಾನೆ, ಆಟೋ ಸ್ಟಾರ್ಟೇ ಆಗೋಲ್ಲ ಅಂತಂದಲ್ಲ, ಅದರಿಂದ ನಿಂಗೆ ತುಂಬ ತೊಂದರೆ ಆಗುತ್ತೆ ಅಂತಂದಲ್ಲ, ಹೇಗೆ ತೊಗೊಂಬರ್ತೀಯ ಅಂತ. ಆದರೆ ಈಗೇನೂ ಆಗಲ್ಲ, ನೀನು ನನ್ನ ಜೊತೆ ಬಾ ಅಂತ ಮಣಿಗೆ ಕರ್ಕೊಂಡು ಹೋದಾಗ ಆ ಒಂದು ಜಾಗದಲ್ಲಿ ಆಟೋಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಒಂದೇ ಸ್ಟಾರ್ಟಿಗೆ ಆಟೋ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕೋಮಲ ಅವ್ರಿಗೆ ಗೊತ್ತಾಗ್ತಿದೆ ಈ ಆಟೋ ವಾಪಸ್ ಹರೀಶ್ ಅವ್ರ ಹತ್ರ ಹೋಗ್ತಿದೆ. ಈ ಆಟೋ ಕೂಡ ಕೋಮಲ ಅವರೇ ಹರೀಶ್ ಅವ್ರಿಗೆ ಕೊರೆಸಿರ್ತಾರಲ್ವ, ಹಾಗಾಗಿ ಈ ಆಟೋ ಕೂಡ ಬೇರೆ ಯಾರೂ ಓಡಿಸ್ಬಾರ್ದು, ತನ್ನ ಗಂಡ ಅಷ್ಟೇ ಓಡಿಸ್ಬೇಕು ಅಂತ ಕೋಮಲ ಮನಸ್ಥಿತಿ ಇರೋದ್ರಿಂದ ಆ ಆಟೋ ಯಾರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ತಿರಲಿಲ್ಲ. ಹಾಗಾಗಿ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಗುತ್ತೆ. ಆ ಒಂದು ಆಟೋವನ್ನು ತೊಗೊಂಡು ಮಣಿ ಮತ್ತು ವಿಜಯ್ ಕುಮಾರ್ ನೇರ ಹರೀಶ್ ಕುಮಾರ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಹರೀಶ್ ಆಚೆ ಬಾ ಅಂತ ಹೇಳಿದಾಗ ಏನೂ ಗೊತ್ತಿಲ್ಲದೆ ಇರೋ ರೀತಿ, ಏನು ವಿಜಯ್ ಏನಾಯಿತು, ಹೆಂಗೆ ಆಟೋ ಎಲ್ಲ ಚೆನ್ನಾಗಿ ಓಡ್ತಿದೆಯಾ, ಬಿಸ್ನೆಸ್ ಚೆನ್ನಾಗಿದೆಯಾ ಅಂತ ಕೇಳ್ತಾನೆ. ಬಂದಂತಹ ಸಿಟ್ಟಿಗೆ ವಿಜಯ್ ಕುಮಾರ್ ಅವರು ಹರೀಶ್ ಅವರ ಕಪಾಳಕ್ಕೆ ಒಂದೇ ಒಂದು ಬಾರಿಸ್ತಾರೆ. ಯಾಕೋ ಏನಾಯಿತು, ಯಾಕೆ ಏನಾಯಿತು ಅಂತ ನಿನಗೆ ಗೊತ್ತಿಲ್ವಾ, ಆಟೋ ಏನಕ್ಕೆ ನೀನು ಮಾರಿದೆ ಅಂತ ಕೇಳಿದಾಗ ಹರೀಶ್ ಅವರು ಕಕ್ಕಾಬಿಕ್ಕಿ ಆಗುತ್ತಾರೆ, ಗಾಬರಿ ಆಗ್ತಾನೆ. ಅಲ್ಲ ಕಣೋ, ಸ್ನೇಹಿತ ಅಂತಂದಾಗ ನಂಬದೆ, ಸ್ನೇಹಿತರನ್ನ ನಂಬದೆ ಇನ್ಯಾರಿಗೆ ನಂಬೋದಕ್ಕಾಗುತ್ತೆ, ನಿನ್ನಂಥ ಸ್ನೇಹಿತರು ಇರೋದ್ರಿಂದಾನೇ ಈಗಿನ ಕಾಲದಲ್ಲಿ ಸ್ನೇಹಕ್ಕೆ ಬೆಲೆ ಇಲ್ಲ ಅಂತೆಲ್ಲ ಹೇಳಿ ತುಂಬ ಬೇಜಾರು ಪಟ್ಕೊಂಡು ಆ ಕಡೆ ನಿಂತ್ಕೋತಾನೆ. ಹರೀಶ್ಗೂ ಕೂಡ ತುಂಬಾ ಬೇಜಾರಾಗುತ್ತೆ ತಾನು ಮಾಡಿದಂತಹ ತಪ್ಪಿಗೆ. ಅವನು ಕನ್ಫೆಸ್ ಮಾಡ್ಕೋತಾರೆ.
ಆದರೆ ವಿಜಯ್ ಕುಮಾರ್ ಅವ್ರಿಗೆ ಕನ್ಫೆಸ್ಟ್ ಮಾಡಿಕೊಂಡ್ರು ಕೂಡ ಈ ಒಂದು ವಿಚಾರ ಮರೆಯೋದಕ್ಕೆ ಆಗೋದಿಲ್ಲ. ನೀನೇನು ಮಾಡ್ತೀಯೋ ಮಾಡ್ಕೋ, ನನಗಂತೂ ನೀನು ಸವಾಸ ಸಾಕು ಅಂತ ಹೇಳಿಬಿಟ್ಟು ಕೈ ಮುಗಿದು ಆಟೋನ ಅಲ್ಲೇ ಬಿಟ್ಟು ಮಣಿ ಹಾಗೂ ವಿಜಯ್ ಇಬ್ಬರು ಅಲ್ಲಿಂದ ಹೊರಟು ಬಿಡ್ತಾರೆ. ಅದಕ್ಕೆ ಸ್ನೇಹಿತರೆ ಹೇಳೋದು, ಈಗಿನ ಕಾಲದಲ್ಲಿ ಯಾರಿಗೂ ನಂಬೋದಕ್ಕೆ ಹೋಗಬಾರ್ದು. ಅವ್ರ ಸ್ನೇಹಿತರಾದರೂ ಸರಿ, ಸಂಬಂಧಿಕರಾದರೂ ಸರಿ, ನಮ್ಮ ಜೀವನದಲ್ಲಿ ನಡೆಯುವಂತಹ ಘಟನೆಗಳಿಗೆ ನಾವು ಮಾತ್ರ ಜವಾಬ್ದಾರರಾಗಿರಬೇಕು. ಮತ್ತೊಂದು ರೋಚಕ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿಗ್ನೇಚರ್ ಸ್ಟುಡಿಯೋ.